ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ 3 ಅವಧಿಗಳಲ್ಲಿ PUC ಪ್ರಥಮ ವರ್ಷದ ಪಠ್ಯಪುಸ್ತಕ ಸಾಹಿತ್ಯ ಸಂಚಲನದ 4ನೇ ಪದ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಪದ್ಯ ಕವಿ ಲಕ್ಷ್ಮೀಶ ಅವರ ಜೈಮಿನಿ ಭಾರತದಿಂದ ಆಯ್ಕೆ ಮಾಡಿಕೊಳ್ಳಲಾದ ಹಲುಬಿದಾಳ್ ಕಲ್ಮರಂ ಕರಗುವಂತೆ ಅನ್ನುವುದು. ಇಲ್ಲಿವರೆಗೆ ನಾವು ಸುಮಾರು 8 ಪದ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇವತ್ತಿನ ಅಧ್ಯಯನದಲ್ಲಿ ನಾವು 9, 10, 11 ಮತ್ತು 12ನೇ ಪದ್ಯಗಳ ಬಗ್ಗೆ ವಿಷಯವನ್ನು ಅಧ್ಯಯನ ಮಾಡೋಣ. ಇವತ್ತಿನ ಪಾಠವನ್ನು ನಾವು ನೇರವಾಗಿ ಪ್ರಾರಂಭಿಸದೆ ಕಳೆದ 3 ಅವಧಿಗಳಲ್ಲಿ ನಾವು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಅನ್ನೋದನ್ನು ಒಂದು ಸಲ ಪುನರಾವಲೋಕನ ಮಾಡಿಕೊಂಡು ನಾವು ಪದ್ಯವನ್ನು ಮುಂದುವರಿಸೋಣ. ಕವಿ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತದ ಒಂದು ಪದ್ಯ ಈ ಹಲುಬಿದಾಳ್ ಕಲ್ಮರಂ ಎನ್ನುವುದು. ಕವಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರ್ತಕ್ಕಂಥದ್ದು ಮಹಾಭಾರತದ ಕತೆ. ಆದರೆ ಇಲ್ಲಿ ಬರ್ತಕ್ಕಂಥದ್ದು ರಾಮಾಯಣದ ಕಥೆ. ನೀವು ಅನ್ಬೋದು, ಸರ್ ಮತ್ತು ರಾಮಾಯಣದಾಗೆ ಅಲ್ಲ ಮಹಾಭಾರತದಲ್ಲಿ ರಾಮಾಯಣದ ಕಥೆ ಯಾಕೆ ಬರ್ತದ ಅಂತ. ವಿದ್ಯಾರ್ಥಿಗಳೇ, ಜೈಮಿನಿ ಮುನಿಗಳು ಜನಮೇಜಯ ಮಹಾರಾಜನಿಗೆ ಮಹಾಭಾರತದ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಈ ಜೈಮಿನಿ ಮುನಿಗಳು ಹೇಳ್ತಕ್ಕಂಥ ಲಕ್ಷ್ಮೀಶನ ಈ ಕೃತಿಯೊಳಗಡೆ ಬರ್ತಕ್ಕಂಥ ಕಥಾನಕ ಮಹಾಭಾರತ ಕುರುಕ್ಷೇತ್ರದ ಯುದ್ಧಾನಂತರದ ವಿವರವನ್ನು ಒಳಗೊಂಡಿರ್ತಕ್ಕಂಥ ಕಥಾನಕವನ್ನು ಹೊಂದಿರತಕ್ಕಂಥ ಒಂದು ಕೃತಿ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಪಾಂಡವರು ಕೌರವರ ಮೇಲೆ ವಿಜಯ ಸಾಧಿಸಿದ ನಂತರ ಧರ್ಮರಾಜನಿಗೆ ರಾಜ್ಯಭಾರ ಮಾಡೋದು ಅಷ್ಟಾಗಿ ಯಾಕೆ ಹಿಡಿಸಲಿಲ್ಲ. ಕೃಷ್ಣ ಪರಮಾತ್ಮನ ಬಳಿಗೆ ಬಂದಾಗ ಕೃಷ್ಣ ಪರಮಾತ್ಮ ಅವರ ಈ ಪ್ರಶ್ನೆಗಳಿಗೆ ಏನು ಮಾಡ್ತಾನೆ, ಉತ್ತರವನ್ನು ಕೊಡ್ತಾ, ಬಂಧು ಬಾಂಧವರ ಹತ್ಯೆಯಿಂದ ತಗಲಿರ್ತಕ್ಕಂಥ ದೋಷದಿಂದ ನಿಮ್ಮ ಮನಸ್ಸಿಗಾಗಿರ್ತಕ್ಕಂಥ ವ್ಯಥೆಯನ್ನು ಕಳ್ಕೊಳ್ಳಿಕ್ಕೆ ನೀವೇನು ಮಾಡಿರಿ, ಒಂದು ಯಜ್ಞ ಆಗಾದಿಗಳನ್ನು ನಡೆಸ್ರಿ. ಆ ಯಜ್ಞ ಆಗಾದಿಗಳನ್ನು ನಡೆಸಲಿಕ್ಕೆ ಧನ ಸಂಗ್ರಹಕ್ಕಾಗಿ ನೀವೇನು ಮಾಡಿರಿ, ಅಶ್ವಮೇಧ ಯಾಗವನ್ನು ನಡೆಸಿದರೆ ಭಾಳ ಒಳ್ಳೆಯದು. ಅಂದ್ರೆ ಅಶ್ವಮೇಧ ಯಾಗದ ಕುದುರೆಗೆ ನೀವೇನು ಮಾಡಿರಿ, ಹೊಟ್ಟೆ ಮೇಲೆ ಬರೆದು ದೇಶಗಳನ್ನೆಲ್ಲ ಸುತ್ತಿ ಅಲ್ಲಿಂದ ಕಪ್ಪು ಕಾಣಿಕೆಗಳನ್ನು ಸಂಗ್ರಹಿಸಿ ಆ ಬಂದಿರತಕ್ಕಂಥ ಕಪ್ಪು ಕಾಣಿಕೆಗಳಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿದರೆ ನಿಮಗೆ ತಗುಲಿರ್ತಕ್ಕಂಥ ಈ ಒಂದು ಭ್ರಾತೃ ಹತ್ಯೆಯ ದೋಷ ನಿವಾರಣೆ ಆಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ, ಆ ಪ್ರಕಾರ ಪಾಂಡವರು ಏನು ಮಾಡ್ತಾರೆ, ಯಜ್ಞದ ಕುದುರೆಗೆ ಭಾಷ್ಯವನ್ನು ಬರೆದು ಏನು ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಅದ್ರ ಹಿಂದೆ ಅರ್ಜುನ ಕುದುರೆಯ ರಕ್ಷಕ ಅಥವಾ ಬೆಂಗಾವಲಿಗಿರ್ತಕ್ಕಂಥವನು. ಕುದುರೆ ಉತ್ತರ ಭಾರತದ ಎಲ್ಲ ದೇಶಗಳನ್ನು ಸುತ್ತುತ್ತಾ ಕೊನೆಗೆ ಮಣಿಪುರದ ಅರಸನಾಗಿರ್ತಕ್ಕಂಥ ಬಬ್ರುವಾಹನನ ರಾಜ್ಯವನ್ನು ಪ್ರವೇಶಿಸಿದ್ರೂ ಸಹಿತ ಯುದ್ಧ ಆಗ್ತಿರಲಿಲ್ಲ. ಆದರೆ ಆ ಕುದುರೆ ಏನು ಮಾಡ್ತದೆ, ಬಬ್ರುವಾಹನ ಅತಿ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ತೋಟದಲ್ಲೆಲ್ಲ ನುಗ್ಗಿ ಸಾಕಷ್ಟು ಏನು ಮಾಡ್ತದೆ, ಹಾನಿಯನ್ನು ಉಂಟು ಮಾಡ್ತದೆ. ಆವಾಗ ಬಬ್ರುವಾಹನ ಕೋಪದಿಂದ ಸಿಟ್ಟಿಗೆದ್ದು ಆ ಕುದುರೆಯನ್ನು ಕಟ್ಟಿ ಹಾಕಿಬಿಡ್ತಾನೆ. ಆ ಕುದುರೆಯ ಹಣೆಯ ಮೇಲೆ ಬರೆದಿರ್ತಕ್ಕಂಥ ವಿಚಾರವನ್ನು ಓದ್ತಾನೆ. ಅವನಿಗೆ ಆ ಕುದುರೆಯ ಬೆಂಗಾವಲಿಗಿರ್ತಕ್ಕಂಥವನು 3 ಲೋಕದ ಗಂಡನಾಗಿರ್ತಕ್ಕಂಥ ಅರ್ಜುನ ತಮ್ಮ ತಂದೆ ಅಂತ ತಿಳ್ಕೊಂಡು ಗೊತ್ತಿರೋದಿಲ್ಲ. ಅವಾಗ ತಾನು ಕಟ್ಟಿ ಹಾಕಿರ್ತಕ್ಕಂಥ ಕುದುರೆಯ ವಿಚಾರವನ್ನು ತನ್ನ ತಾಯಿಯ ಮುಂದೆ ಪ್ರಸ್ತಾಪ ಮಾಡಿದಾಗ ಅವಾಗ ತಾಯಿಗೆ ಗೊತ್ತಾಗ್ತದೆ, ಅವನು ಅರ್ಜುನ ನಿಮ್ಮ ತಂದೆ ಅಂತ ತಿಳ್ಕೊಂಡು ಹೇಳೋದಿಲ್ಲ. ಆದರೂ ಸಹಿತ ಆಕೆ ಏನು ಮಾಡಿರ್ತಾಳೆ, ಅರ್ಜುನಿಂದ ಪರಿತ್ಯಕ್ತಳಾಗಿ ಬದುಕ್ತಿರ್ತಾಳಲ್ಲ, ಆ ಕಾರಣಕ್ಕಾಗಿ ಆಕೆ ಏನು ಮಾಡ್ತಾಳೆ, ಸುಮ್ಮನೆ ಇರ್ತಾಳೆ. ಆವಾಗ ಆ ಕುದುರೆಯ ಬೆಂಗಾವಲಿಗೆ ಬಂದಿರತಕ್ಕಂಥವರು ಬಾಲಕನ ಈ ಹುಡುಗಾಟಿಕೆ ವಿಚಾರವನ್ನು ಕನ್ವಿನ್ಸ್ ಮಾಡಲಿಕ್ಕೆ ಅಥವಾ ಆ ಮಗುವಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಯುವರಾಜನಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಫಲ ಕೊಡೋದಿಲ್ಲ. ಕೊನೆಗೆ ಯುದ್ಧ ನಿರ್ಧಾರ ಆಗ್ತದೆ. ಆ ಪ್ರಕಾರ ಯುದ್ಧದಲ್ಲಿ ಘನಘೋರ ಯುದ್ಧ ನಡೆದು ಬಬ್ರುವಾಹನ ಅರ್ಜುನನ ಹೆಡೆಮುರಿ ಕಟ್ಟಿ ಏನು ಮಾಡ್ತಾನೆ, ತನ್ನ ತಾಯಿ ಇರ್ತಕ್ಕಂಥ ಅರಮನೆಯ ಅಂತಃಪುರಕ್ಕೆ ಎಳ್ಕೊಂಡು ಬರ್ತಾನೆ.
ಆವಾಗ ಅರ್ಜುನನನ್ನು ನೋಡಿ ಬಬ್ರುವಾನ ತಾಯಿ ಇವು ನಿಮ್ಮ ತಂದೆ ಅಂತ ತಿಳ್ಕೊಂಡಂದಾಗ ಪರಸ್ಪರ ಸಮಾಗಮ ಆಗೋದ್ರೊಂದಿಗೆ ಕಥೆ ಮುಗೀತದ. ಆ ವಿಚಾರ ಬೇರೆ. ಹಂಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನು ಬಬ್ರುವಾನ ಮತ್ತು ಅರ್ಜುನ ಅಪ್ಪ ಮಗ ಇರ್ತಾರಲ್ಲ, ಇಂಥದೇ ಒಂದು ಘಟನೆಯನ್ನು ಹೋಲ್ತಕ್ಕಂಥದ್ದು ಏನತ್ತ ರಾಮಾಯಣದಲ್ಲಿ ನಡೀತದ. ಅದಕ್ಕೆ ಒಂದು ವಿಚಾರವನ್ನು ಹೇಳುವಾಗ, ಅಪ್ಪ ಮಕ್ಕಳ ಮಧ್ಯೆ ನಡೆದಿರ್ತಕ್ಕಂಥ ಯುದ್ಧವನ್ನು ಅದಕ್ಕೆ ಹೇಳುವಾಗ ಒಂದು ಉದಾಹರಣೆಯಾಗಿ ಏನು ಮಾಡ್ತಾರೆ, ಜೈಮಿನಿ ಮುನಿಗಳು ಜನಮೇಜಯ ಮಹಾರಾಜನಿಗೆ ಹೇಳ್ತಾರೆ. ಆ ಹೇಳ್ತಕ್ಕಂಥ ಪ್ರಸಂಗವೇ ಹಲುಬಿದ ಕಲ್ಮರಂ ಕರಗುವಂತೆ ಅನ್ನುವುದು. ಆ ಪ್ರಕಾರ ಏನಾಗ್ತದ, ಇಲ್ಲಿ ಬರ್ತಕ್ಕಂಥ ಕಥಾನಕ ಏನಪ್ಪ ಅಂದ್ರೆ, ಲಂಕೆಯ ಅಧಿಪತಿಯಾಗಿರ್ತಕ್ಕಂಥ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ನಂತರ ರಾಮ ತನ್ನ ಕಪಿ ಸೈನ್ಯದೊಂದಿಗೆ ಲಂಕೆಯ ಮೇಲೆ ದಾಳಿ ಮಾಡಿ ಸೀತೆಯನ್ನು ಮರಳಿ ವಾಪಸ್ ತಂದು ಅಗ್ನಿ ಪರೀಕ್ಷೆಗೆ ಒಡ್ಡಿ ಆಕೆಯನ್ನು ಸ್ವೀಕಾರ ಮಾಡಿರ್ತಾನೆ. ಹಲವು ದಿನಗಳ ಕಳೆದ ನಂತರ ತನ್ನ ರಾಜ್ಯಭಾರದ ಬಗ್ಗೆ ಪ್ರಜೆಗಳು ಏನು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಗೂಢಚಾರನನ್ನು ನೇಮಿಸಿ ಅಯೋಧ್ಯ ರಾಜ್ಯದ ಎಲ್ಲ ಕಡೆಗೆ ಕಳಿಸಿಕೊಡ್ತಾರೆ. ಆವಾಗ ಒಬ್ಬ ಬಂದ ಶ್ರೀರಾಮನ ಬಗ್ಗೆ ಆಡ್ತಕ್ಕಂಥ ಕೆಲವೊಂದು ತುಚ್ಛಕರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದಾಗ ಅದಕ್ಕೆ ಪ್ರಜೆಗಳಿಂದ ತಾನು ಈ ರೀತಿಯಾದಂಥ ಅವಮಾನಕರವಾಗಿರ್ತಕ್ಕಂಥ ಮಾತುಗಳನ್ನು ಕೇಳಿ ಬದುಕೋದು ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ಸೀತೆಯನ್ನು ತ್ಯಜಿಸಲಿಕ್ಕೆ ನಿರ್ಧಾರ ಮಾಡ್ತಾನೆ. ತದನಂತರ ಸೀತೆಯನ್ನು ಕಾಡಿಗೆ ಬಿಟ್ಟು ಬರಲಿಕ್ಕೆ ಮೊದಲು ಭರತ ಶತ್ರುಘ್ನರಿಗೆ ಹೇಳ್ತಾರೆ. ಅವರು ತಿರಸ್ಕಾರ ಮಾಡಿದಾಗ ತನ್ನ ನಂಬುಗೆ ಅನುಜನಾಗಿರ್ತಕ್ಕಂಥ ಲಕ್ಷ್ಮಣನಿಗೆ ಹೇಳ್ತಾನೆ. ಆ ಲಕ್ಷ್ಮಣ ಸೀತಾಮಾತೆಯನ್ನು ಅರಣ್ಯಕ್ಕೆ ಋಷ್ಯಾಶ್ರಮಗಳನ್ನು ತೋರಿಸುವ ನೆವ ಮಾಡಿಕೊಂಡು ರಥದಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ಕರ್ಕೊಂಡು ಹೋಗ್ತಕ್ಕಂಥ ದೃಶ್ಯದೊಂದಿಗೆ ನಮ್ಮ ಕಥೆ ಏನಾಗ್ತದ ಇಲ್ಲಿ ಪ್ರಾರಂಭ ಆಗ್ತದೆ. ಮುಂದೆ ಸೀತೆ ಹೋಗುವ ಸಂದರ್ಭದಲ್ಲಿ ಅಯೋಧ್ಯ ಪಟ್ಟಣದಲ್ಲಿರ್ತಕ್ಕಂಥ ಒಂದು ವಾತಾವರಣ, ಆಮೇಲೆ ತದನಂತರ ಅವರು ಅರಣ್ಯವನ್ನು ಪ್ರವೇಶಿಸಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮುಂದೆ ಅವರು ನಿಬಿಡವಾದಂಥ ಅರಣ್ಯವನ್ನು ಪ್ರವೇಶಿಸುವಾಗ ಸೀತಾಮಾತೆ ಲಕ್ಷ್ಮಣನನ್ನು ಕೇಳ್ತಕ್ಕಂಥ ಪ್ರಸಂಗ. ಲಕ್ಷ್ಮಣ ಅದಕ್ಕೆ ಮೂಕನಾಗಿದ್ದಾಗ ಅಥವಾ ಮಾತನಾಡದೇ ಇದ್ದಾಗ ಸೀತೆ ಮತ್ತೆ ಮತ್ತೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡೋದು. ಆ ಆಘಾತಕಾರಿಯಾಗಿರ್ತಕ್ಕಂಥ ಉತ್ತರವನ್ನು ಕೇಳಿ ಸೀತೆ ಮೂರ್ಛಾಗತಳಾಗೋದು. ಮೂರ್ಛಾಗತಳಾಗಿರ್ತಕ್ಕಂಥ ಸೀತೆಯನ್ನು ಲಕ್ಷ್ಮಣ ಒಂದು ಉಪಚಾರದಿಂದ ಎಬ್ಬಿಸಿ ಆಕೆಗೆ ತಿಳಿ ಹೇಳ್ತಕ್ಕಂಥ ವ್ಯವಹಾರವನ್ನು ಒಳಗೊಂಡಿರ್ತಕ್ಕಂಥ ಕಥಾನಕವನ್ನು ಕಳೆದ 8 ಪದ್ಯಗಳಲ್ಲಿ ನಾನೇನು ಮಾಡಿದ್ದೇನೆ ತಮ್ಮ ಗಮನಕ್ಕೆ ತಂದಿದ್ದೇನೆ. ಇವತ್ತಿನ ಅಧ್ಯಯನದಲ್ಲಿ ನಾನೇನು ಮಾಡ್ತೇನೆ, ಅದರ ಮುಂದುವರಿದ ಭಾಗವಾಗಿರ್ತಕ್ಕಂಥ ಈ 9, 10, 11 ಮತ್ತು 12ನೇ ಪದ್ಯಗಳ ಬಗ್ಗೆ ವಿವರಣೆಯನ್ನು ಕೊಡ್ಕೋತ ಹೋಗ್ತೇನೆ. ಆ ರೀತಿಯಾಗಿ ಲಕ್ಷ್ಮಣನ ಉಪಚಾರದಿಂದ ಎಚ್ಚರಗೊಂಡಿರ್ತಕ್ಕಂಥ ಸೀತಾಮಾತೆ ಲಕ್ಷ್ಮಣನಿಗೆ ಪ್ರಶ್ನೆ ಮಾಡ್ತಾಳೆ. ಆ ಪದ್ಯ ಕಳೆದ ಅವಧಿಯಲ್ಲಿ ನಾನು ಹೇಳಿದ್ದೇನೆ. ಮತ್ತೊಂದು ಸಲ ಅದನ್ನು ಓದಿಕೊಂಡು ನಾನೇನು ಮಾಡ್ತೇನೆ, ಮುಂದಿನ ಪದ್ಯಕ್ಕೆ ಹೋಗ್ತಾ ಇದ್ದೇನೆ. ಬಿಟ್ಟನೆ ರಘುದ್ವಹಂ ನನ್ನನ್ ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯದೋಳ್ ಕಳುವಿ ಬಾ ಎಂದು ನಿನಗೆ ಕೊಟ್ಟನೇ ನಿರುಪಮಂ ತಾನೆನ್ನ ಕಣ್ಬಟ್ಟೆ ಗೆಟ್ಟನೆ ಮನೋವಲ್ಲವನನ್ನಗಲ್ದ್ ಅಡವೆಯೋಳ್ ನೆಟ್ಟನೆ ಪುಷಾಚದ ಓಲ್ ಎಂತಿಹೇನೋ ಕೆಟ್ಟಿನಿಲ್ಲ ಎಂದ್ ವರಲ್ದಳ್ ಅಬಲೆ. ಸೀತಾಮಾತೆ ಲಕ್ಷ್ಮಣನಿಗೆ ಪ್ರಶ್ನೆ ಮಾಡ್ತಾಳೆ. ಎಚ್ಚರಗೊಂಡಿರ್ತಕ್ಕಂಥ ಸೀತಾಮಾತೆ ಏನಂತ ತಿಳ್ಕೊಂಡು, ಬಿಟ್ಟನೇ ರಘುದ್ವಹಂ ರಘು ಉದ್ಭವಂ ಅಂದ್ರೆ ಬಿಟ್ಟನೇ ರಘುದ್ವಹಂ ರಘು ವಂಶದ ಶ್ರೇಷ್ಠ ಅರಸನಾಗಿರ್ತಕ್ಕಂಥ ರಘುಕುಲದ ಶ್ರೇಷ್ಠ ಅರಸನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ನನ್ನ ಬಿಟ್ಟನೆ ಅಕಟಕಟ ಅಬ್ಬಬ್ಬಾ ಅಯ್ಯೋ ಅಂತ ತಿಳ್ಕೊಂಡು ಹೇಳ್ತೀವಲ್ಲ, ಆಶ್ಚರ್ಯಚಕಿತರಾಗಿ ಆ ರೀತಿಯಾಗಿ ತಾ ಮುಟ್ಟನೆ ನಾನೇನು ಮುಟ್ಟೋದಿಲ್ಲ, ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಶ್ರೇಷ್ಠವಾಗಿರ್ತಕ್ಕಂಥ ಈ ಸಂಸಾರಿಕ ಬದುಕಿಗೆ ಸಂಚಕಾರವನ್ನು ಸಂಚಕಾರ ಅಂದ್ರೆ ಕೊನೆ ಹಾಡ್ಬಿಡೋದು ಅಥವಾ ಅದನ್ನು ಮುಗಿಸ್ಬಿಡೋದು. ಹಂಗೆ ನೆಗಳ್ದ ಬಾಳ್ಕೆಗೆ, ನೆಗಳ್ದಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಬಾಳ್ಕೆಗೆ
ಸಂಚಕಾರಮಂ ಕೊಟ್ಟನೆ. ಸಂಚಕಾರ ಕೊಟ್ಟೇನು? ಸಂಚಕಾರ ಅಂದರೆ ನಾವು ಸಾಮಾನ್ಯವಾಗಿ ಹಳ್ಳಿಯೊಳಗೆ ಈ ವ್ಯಾಪಾರ ಮಾಡುವಾಗ ಅದರಲ್ಲಿ ಸಹಿತ ಪ್ರಾಣಿಗಳನ್ನು ವ್ಯಾಪಾರ ಮಾಡುವಾಗ ಏನು ಮಾಡ್ತೇವೆ? ಸಂಸ್ಕಾರ ಕೊಟ್ಟಾನ ಅಂತ ತಿಳ್ಕೊಂಡು ಹೇಳ್ತೇವೆ. ಸಂಸ್ಕಾರ ಕೊಡೋದ್ರೆ ಅಲ್ಲಿ ಒಂದು ವ್ಯವಹಾರದ ಅಂತ್ಯ ಅಂದರೆ ಕೊಡೋಂಗೆ ಹಣ ಕೊಡೋದು, ತೆಗೆದುಕೊಳ್ಳವ ಹಣ ಕೊಡೋದು. ಅಂದಾಗ ಏನಾಯಿತು? ಅವನ ಕಡೆ ಇರ್ತಕ್ಕಂಥ ವಸ್ತುಗಳು ಹಣ ಕೊಟ್ಟವನಿಗೆ ಹೋಗ್ತವೆ. ಅಂದರೆ ಇಲ್ಲಿ ಒಂದು ಎಂಡ್ ಆಯಿತು, ಒಂದು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇಲ್ಲಿ ತನಕ ನನ್ನ ಜೊತೆಗೆ ಸಂಸಾರಿಕವಾಗಿ ಬದುಕಿದ ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಾಂಸಾರಿಕ ಅಥವಾ ದಾಂಪತ್ಯ ಜೀವನಕ್ಕೆ ಸಂಚಕಾರಮಂ ಕೊಟ್ಟನೆ, ಅಂದರೆ ಕೊನೆ ಹಾಡಿ ಮುಗಿಸ್ಬಿಟ್ಟನೆ. ಸುಮಿತ್ರಾ ತನುಜ ಸುಮಿತ್ರಿಯ ಮಗ ಕೊಟ್ಟರಣ್ಯದೋಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೇ ನಿರುಪಮಂ. ಕಟ್ಟರಣ್ಯಂದ್ರೆ ಭಯಂಕರವಾಗಿರ್ತಕ್ಕಂಥ ಅರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೇ ನಿರುಪಮಂ. ನಿನಗೆ ನಿರೂಪವನ್ನು ಕೊಟ್ಟನೆ. ನಿರೂಪ ಅಂದರೆ ಒಂದು ಆಜ್ಞೆ, ಒಂದು ವಿಚಾರ. ನಾವು ನಿರೂಪ ಕೊಡೋದಂದ್ರೆ ಏನಿರ್ತದೆ? ಕೋರ್ಟ್ನಾಗ ಹೇಳ್ತಿರ್ತೇವೆ ನಿರೂಪದ ಅಂತ ತಿಳ್ಕೊಂಡು. ನಿರೂಪ ಅಂದರೆ ಆಜ್ಞೆ, ಒಂದು ಆರ್ಡರ್. ಅಂದರೆ ಯಾವುದೇ ಒಂದು ಕೇಸ್ ಬಗ್ಗೆ ಜಡ್ಜ್ ಅಥವಾ ನ್ಯಾಯಾಧೀಶರು ಕೊಡ್ತಕ್ಕಂಥ ಅಂತಿಮವಾಗಿರ್ತಕ್ಕಂಥ ತೀರ್ಪಕ್ಕೆ ನಾವು ಏನಂತೇವೆ? ನಿರೂಪ ಅಂತ ತಿಳ್ಕೊಂಡು ಕರಿತೇವೆ. ಅದಕ್ಕೆ ಕನ್ನಡದೊಳಗೆ ಆಜ್ಞೆ ಅಂತ ತಿಳ್ಕೊಂಡು. ಸಂಸ್ಕೃತ ಶಬ್ದ ಇದು ನಿರೂಪಮಂ. ನಿರೂಪ ಅಂದರೆ ಅಲ್ಲೇ ಆಜ್ಞೆ ಅಂತ. ಕೊಟ್ಟನೇ ನಿರೂಪಮಂ, ಆಜ್ಞೆಯನ್ನು ಕೊಟ್ಟನೆ. ತಾನೆನ್ನ ಕಣ್ಬಟ್ಟೆ ಗೆಟ್ಟನೆ. ಅವನು ತನ್ನ ಮುಂದಿನ ದಾರಿಯನ್ನು ಕೆಟ್ಟನೆ, ನಿರ್ಧರಿಸಿದನೆ ಅಥವಾ ಆ ನಿರ್ಧಾರವನ್ನು ಮಾಡಿದನೆ. ಮನೋವಲ್ಲಭನನ್ನಗಲ್ದ ಅಂದ್ರೆ ಮನೋವಲ್ಲಭ ಅಂದರೆ ಮನಸ್ಸಿನಲ್ಲಿ, ವಲ್ಲಭ ಅಂದರೆ ಗಂಡ ಪತಿ. ಮನೋವಲ್ಲಭ ಅಂದರೆ ಸೀತಾಮಾತೆ ಏನು ಮಾಡ್ತಿರ್ತಾಳೆ? ಶ್ರೀರಾಮಚಂದ್ರ ಇದ್ರೂ ಸಹಿತ ಅವನನ್ನು ತನ್ನ ಪತಿ ಅಂತ ತಿಳ್ಕೊಳ್ತಕ್ಕಂಥ ಒಂದು ಸಾಧ್ವಿ. ಅಂಥ ಒಬ್ಬಳು ಸತಿವತ ಸ್ತ್ರೀಯಾಗಿರ್ತಕ್ಕಂಥ ಆಕೆ ಏನು ಮಾಡ್ತಾಳೆ? ಮನೋವಲ್ಲಭನನ್ನಗಲ್ದ ಅಂದ್ರೆ ಇರಲಿ ಬಿಡಲಿ ಅವನೇ ಪತಿ. ಮನೋವಲ್ಲಭನನ್ನಗಲ್ದ್ ಅಡವಿಯೋಳ್. ಅಡವಿ ಅಂದರೆ ಅರಣ್ಯ, ಆಟವಿ ಅಂದರೆ ಅರಣ್ಯ ಅಂದರೆ ಕಾಡು. ಅಂದರೆ ಇಲ್ಲಿ ಕಾಡಿನಲ್ಲಿ ನೆಟ್ಟನೆ ಏಕಾಂಗಿಯಾಗಿ, ನೆಟ್ಟನೆ ಅಂದರೆ ಒಬ್ಬಂಟಿಯಾಗಿ, ಏಕಾಂಗಿಯಾಗಿ, ಪಿಶಾಚದ ಓಲ್ ಪಿಶಾಚಿಯ ಹಾಗೆ ಎಂತಿಹೇನೋ ಹೇಗಿರಲಿ ಅಂತ. ಕೆಟ್ಟನಲ್ಲ ಎಂದ್ ವರಲ್ದಳ್ ಅಬಲೆ. ವರಲಿದಳು, ವರಲು ಅಂದರೆ ದುಃಖಿಸಿದಳು. ಅಂದರೆ ಅವನನ್ನು ಬಿಟ್ಟು ಅರಣ್ಯದಲ್ಲಿ ಪಿಶಾಚಿಯಾಗಿ ಒಬ್ಬಂಟಿಯಾಗಿ ನಾನು ಹೇಗಿರಲಿ ಅಂತ ತಿಳ್ಕೊಂಡಕ್ಕೆ ಏನು ಮಾಡ್ತಿರ್ತಾಳೆ? ತೀವ್ರವಾಗಿ ದುಃಖಿಸಿದಳು. ಇದು ಕಳೆದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರ. ಇವತ್ತಿನ ಅವಧಿಯನ್ನು ನಾವೇನು ಮಾಡೋಣ? ಮುಂದುವರಿಸ್ತಾ ಹೋಗೋಣ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು ಎನ್ನಂ ಮದುವೆಯಾದನ್ ಅಂದು ಮೊದಲಾಗಿ ರಮಿಸಿದನ್ ಎನ್ನೋಳ್ ಆಣ್ ಅಗಲ್ದೊಡೆ ತಾಮ್ ನವೇದನಲ್ಲದೆ ವಂದಿದನೆ ಸೌಖ್ಯಮಂ. ರಾಮನ್ ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೋಳ್ ಪರೀಕ್ಷಿಸಿದ ಎನ್ನೋಳ್ ಅಪರಾಧಮಂ ಕಾಣಿಸಿದನೇ. ಸೀತಾಮಾತೆ ಕೇಳ್ತಾಳೆ, ಎಂದು ಅಂದರೆ ಯಾವತ್ತು ಅಂದರೆ ಆವತ್ತು ಅಂದರೆ ಆಕೆ ಏನು ಮಾಡ್ತಾಳೆ? ಆಕೆ ನೆನಪುಗಳ ಸರಪಳಿ ಅನ್ನೋದು ಎಲ್ಲಿ ಹೋಗ್ತದಂದ್ರೆ ಸೀತಾ ಸಂಯುವರಕ್ಕೆ ಹೋಗ್ತದ. ಆ ಸೀತಾ ಸಂಯುವರದಲ್ಲಿ ಎಂದು ಕೌಶಿಕ ಮುನಿಪನೊಡನೆ. ಕೌಶಿಕ ಮುನಿಪ ಅಂದರೆ ಮುನಿ ಅಂದರೆ ಋಷಿ. ಅಂದರೆ ಕೌಶಿಕ ಋಷಿ ಯಾರು ಕರಿತೇವೆ ನಾವು ಕೌಶಿಕ ಋಷಿಗೆ? ಅಂದರೆ ಸೀತಾ ಸಂಯುವರದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಕೌಶಿಕ ಮುನಿ ಅಂದರೆ ನೀವು ಬಹುಶಃ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ವಿಶ್ವಾಮಿತ್ರನಿಗಿರ್ತಕ್ಕಂಥ ಇನ್ನೊಂದು ಹೆಸರು ಕೌಶಿಕ ಅಂತ ತಿಳ್ಕೊಂಡು. ಅಂದರೆ ವಿಶ್ವಾಮಿತ್ರ ಏನು ಮಾಡಿರ್ತಾನೆ? ಬಹುಶಃ ಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಗಳಿಗೆ ಒಬ್ಬರು ಕಾರಣೀಕರ್ತರಿರ್ತಾರೆ. ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಒರೆಸಲಿಕ್ಕೆ
ಕಾರಣೀಕರ್ತರಾಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ವಿಶ್ವಾಮಿತ್ರನೇ. ಯಾಕಂದರೆ ತನ್ನ ಯಜ್ಞಕ್ಕೆ ಅರಣ್ಯದಲ್ಲಿ ಈ ರಾಕ್ಷಸರ ಉಪಟಳವನ್ನು ತಡೀಲಿಕ್ಕೆ ಏನು ಮಾಡಿರ್ತಾನೆ, ದಶರಥ ಮಹಾರಾಜನಿಗೆ ಹೇಳಿ ರಾಮ ಲಕ್ಷ್ಮಣರನ್ನು ಕಳಿಸ್ಕೊಟ್ಟಿರ್ತಾನೆ. ಯಾವ ಸಂದರ್ಭದಲ್ಲಿ ಕೌಶಿಕ ಮುನಿ ದಶರಥನ ಅಯೋಧ್ಯೆಗೆ ಬಂದು ರಾಮ ಲಕ್ಷ್ಮಣರನ್ನು ತನ್ನ ಯಜ್ಞ ರಕ್ಷಣೆಗಾಗಿ ಕಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ಅಂದನಲ್ಲ, ಅವತ್ತೇ ದಶರಥ ಮಹಾರಾಜ ಧರ್ಮ ಸಂಕಟವನ್ನು ಅನುಭವಿಸಿದ್ದ. ಯಾಕಂದರೆ ನನ್ನ ಮಕ್ಕಳು ಚಿಕ್ಕವರು, ಹೋಗಲಿ ರಾಕ್ಷಸರು ದೈತ್ಯ ಶಕ್ತಿಯನ್ನು ಹೊಂದಿರತಕ್ಕಂಥವರು, ಅಂಥ ದೈತ್ಯ ಶಕ್ತಿಯನ್ನು ಹೊಂದಿರತಕ್ಕಂಥವರು ಹೊಂದದವರನ್ನ ನನ್ನ ಮಕ್ಕಳು ಎದುರಿಸಿ ಗೆಲ್ಲಲಿಕ್ಕೆ ಸಾಧ್ಯವೇ? ಒಂದು ಪ್ರಶ್ನೆ. ಎರಡನೇದು, ಸ್ವತಃ ಕೌಶಿಕ ಮುನಿ ವಹಿಸಿದರೆ ರಾಮ ಲಕ್ಷ್ಮಣರಲ್ಲ, ಎಲ್ಲರನ್ನೂ ಸಂಹರಿಸತಕ್ಕಂಥ ಕ್ಷಮತೆ ಇರ್ತಕ್ಕಂಥ ಋಷಿ ಮುನಿಗಳವರು, ಅಷ್ಟು ತಪಸ್ಸಕ್ತಿಯನ್ನು ಹೊಂದಿರತಕ್ಕಂಥವರು. ಆದರೂ ಸಹಿತ ನನ್ನ ಮಕ್ಕಳನ್ನು ಕರೀಲಿಕ್ಕೆ ಬಂದಾರಲ್ಲ, ಯಾಕಿರ್ಬೋದು? ಇಲ್ಲಂದರೆ ಶಾಪ ಕೊಡ್ತಾರೆ, ಹ್ಞೂ ಅಂದರೆ ಮಕ್ಕಳ ಏನಾಗ್ತದ, ಚಿಂತೆ ಕಾಡ್ತದ, ಏನು ಮಾಡೋಣಪ್ಪ? ಆಗ ವಶಿಷ್ಠರು ಏನು ಮಾಡ್ತಾರೆ ಹೇಳ್ತಾರೆ, ಕೌಶಿಕ ಸ್ವತಃ ಬಲಿಷ್ಠತಾರೆ. ಕೌಶಿಕ ಮುನಿ ಸ್ವತಃ ತನ್ನ ಯಜ್ಞಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕ್ಷಮತೆ ಇರ್ತಕ್ಕಂಥ ಒಬ್ಬ ತಪಸ್ವಿ. ಆದರೂ ಸಹಿತ ಯಾವುದೋ ಒಂದು ನೆವ ಮಾಡ್ಕೊಂಡು ಏನು ಮಾಡಿದ್ದಾನೆ, ಕೇಳಕ್ಕೆ ಬಂದಾನೆ. ನೀವು ಇಲ್ಲಂದ್ರೆ ಏನಾಗ್ತದ, ಒಳ್ಳೇದಾಗೋದಿಲ್ಲ, ಅದಕ್ಕೆ ಏನೋ ಒಂದು ಒಳ್ಳೇದಾಗ್ತದ ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಂಡು ಏನು ಮಾಡೋಣ, ಕಳಿಸ್ಕೊಡೋಣ ಅಂತ ತಿಳ್ಕೊಂಡು ಸದ್ಯ ಕೊಟ್ಟಾಗ ಆ ಪ್ರಕಾರ ಕೌಶಿಕ ಮುನಿಪನೊಡನೆ ರಾಮ ಲಕ್ಷ್ಮಣರನ್ನ ಏನು ಮಾಡ್ತಾರೆ, ಯಜ್ಞ ರಕ್ಷಣೆಗಾಗಿ ಕಳಿಸ್ಕೊಡ್ತಾನೆ. ಬಟ್ ನೈಜವಾಗಿ ಕೌಶಿಕ ಮುನಿ ಯಜ್ಞ ರಕ್ಷಣೆಗಾಗಿ ಏನು ಮಾಡಲ್ಲ, ಕರ್ಕೊಂಡು ಹೋಗಿರೋದಿಲ್ಲ. ಅದು ನೈಜವಾಗಿ ಏನಪ್ಪ ಅಂದ್ರೆ ಸೀತಾ ಸಂಯಮದಲ್ಲಿ ರಾಮ ಲಕ್ಷ್ಮಣರು ಸೀತೆಯನ್ನು ಗೆಲ್ಲತಕ್ಕಂಥ ಒಂದು ಪ್ರಸಂಗ ಮುಂದೆ ನಡೀಬೇಕಾಗ್ಯದ. ಅಂದರೆ ಲೋಕದಲ್ಲಿ ನಡೀತಕ್ಕಂಥ ಪ್ರತಿ ಘಟನೆಗಳ ಹಿಂದೆ ಒಂದು ಕಾರಣ ಇರ್ತದೆ. ಅದಕ್ಕೆ ಇಲ್ಲಿ ಜನಮೇಜಯ ಮಹಾರಾಜನಿಗೆ ಜೈಮಿನಿ ಮುನಿಗಳು ಹೇಳಕತ್ತಾರೆ, ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು, ಅಂದರೆ ಇಲ್ಲಿ ನೈಜವಾಗಿ ಮಾತನಾಡ್ತಕ್ಕಂಥವ್ರು ಯಾರು, ಸೀತೆ ಲಕ್ಷ್ಮಣ ಕೇಳಾಕತ್ತಾಳೆ. ಬಟ್ ಈ ಕಥೆಯನ್ನು ಹೇಳ್ತಕ್ಕಂಥವ್ರು ಯಾರು, ಜೈಮಿನಿ ಮುನಿಗಳು ಜೈಮಿನಿ ಮಹಾರಾಜನಿಗೆ. ಬಟ್ ಇಲ್ಲೇನತ್ತದ, ಸೀತೆ ಲಕ್ಷ್ಮಣ ಕೇಳಾಕತ್ತಾಳೆ, ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಮಿಥಿಲೆಯ ಅರಸ ಜನಕರಾಜ. ಅದಕ್ಕೆ ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು, ಮಿಥಿಲೆ ಜನಕರಾಜನ ರಾಜಧಾನಿ, ಮಿಥಿಲಾಪುರಕ್ಕೆ, ಪುರ ಅಂದ್ರೆ ಪಟ್ಟಣ, ಬಂದು ಹರಧನುವ ಮುರಿದು, ಹರಧನುಷ್ಯ, ಹರ ಅಂದ್ರೆ ಶಿವ ಕೊಟ್ಟಿರ್ತಕ್ಕಂಥ ಧನುಷ್ಯ ಅಂದ್ರೆ ಬಿಲ್ಲು ಬಾಣ, ಮುರಿದು ಎನ್ನಂ ಮದುವೆಯಾದನ್ ಅಂದು ಮೊದಲಾಗಿ, ನನ್ನ ಮದುವೆಯಾದ್ನಲ್ಲ ಅಂದಿನಿಂದ ಮೊದಲಾಗಿ ರಮಿಸಿದನ್, ರಮಿಸು ಅಂದ್ರೆ ನನ್ನನ್ನು ಪ್ರೀತಿಸಿದ, ಎನ್ನೋಳ್ ನನ್ನನ್ನು ಪ್ರೀತಿಸಿದ, ಆನ್ ಅಗಲ್ದೊಡೆ ನಾನು ರಾಮ ಲಕ್ಷ್ಮಣರನ್ನು ಅಗಲಿದಾಗ ತಾಮ್ ನವಿದನಲ್ಲದೆ, ದುಃಖ ಪಟ್ಟವ್ರು ಯಾರು, ನಾನು ದುಃಖ ಪಡಲಿಲ್ಲ, ಅವನು ದುಃಖ ಪಟ್ಟ. ಒಂದಿದನೆ ಸೌಖ್ಯಮಂ, ಅವನು ಸುಖವಾಗಿದ್ನೇನೋ ಇಲ್ಲ. ರಾಮನ್ ಎನಗಾಗಿ, ರಾಮ ನನ್ನ ಸಲುವಾಗಿ, ರಾಮನ್ ಎನಗಾಗಿ ಕಪಿವೃಂದಮಂ ನೆರಪಿ, ಕಪಿ ಸೈನ್ಯವನ್ನ ಕೂಡಿಸಿ, ನೆರಪಿ ಅಂದರೆ ಕೂಡಿಸಿ, ಕಡಲಂ ಕಟ್ಟಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ, ಇಲ್ಲಿ ಕಡಲನ್ನು ಕಟ್ಟೋದಲ್ಲ, ಕಡಲನ್ನು ಕಟ್ಟೋದಂದ್ರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ, ಕಡಲಂ ಕಟ್ಟಿ, ದೈತ್ಯರಂ ಕೊಂದು, ದೈತ್ಯರು ಅಂದ್ರೆ ರಾಕ್ಷಸರನ್ನ ಕೊಂದು, ಅಗ್ನಿಮುಖದವಳು ಪರೀಕ್ಷಿಸಿ, ಅಗ್ನಿ ಸಾಕ್ಷಿಯಾಗಿ ನನ್ನನ್ನು ಪರೀಕ್ಷೆಗೆ ಒಳಪಡಿಸಿ, ಎನ್ನೋಳ್ ಅಪರಾಧಮಂ ಕಾಣಿಸಿದನೆ, ನನ್ನಲ್ಲಿ ಅಪರಾಧವನ್ನು ಕಂಡುಕೊಂಡನೆ. ಸೀತೆ ಲಕ್ಷ್ಮಣನನ್ನ ಪ್ರಶ್ನೆ ಮಾಡ್ತಾಳೆ. ಅಂದ್ರೆ ಅಂದಿನಿಂದ ಇಲ್ಲಿವರೆಗೆ ನನ್ನ ಬಗ್ಗೆ ಏನು ಮಾಡಲಿಲ್ಲ, ಅವನಲ್ಲಿ ಒಂದ್ಸಲನೂ ಸಂಶಯ ಬಂದಿಲ್ಲ. ನಾನು ಅವನನ್ನು ಅಗಲಿದಾಗ ನನ್ನ ಬಗ್ಗೆ ಅವನು ದುಃಖಪಟ್ಟ, ಹೌದಾ? ನನಗಾಗಿ ಅವನು ಸಮುದ್ರವನ್ನೇ ಕಟ್ಟಿ, ಅಂದರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ, ಕಪಿ ಸೈನ್ಯವನ್ನು ಕೂಡಿಸ್ಕೊಂಡು ಲಂಕೆಯ ಮೇಲೆ ದಾಳಿ ಮಾಡಿ ನನ್ನನ್ನು ಬಿಡಿಸ್ಕೊಂಡು ಬಂದು ಅಗ್ನಿ ಸಾಕ್ಷಿಯಾಗಿ ನನ್ನನ್ನು ಏನು ಮಾಡಿದ, ಪರೀಕ್ಷೆಗೆ ಒಳಪಡಿಸಿ ನನ್ನ ಸ್ವೀಕಾರ ಮಾಡಿದ್ದಾನೆ. ಅಂಥ ರಾಮ ಇವತ್ತು ನನ್ನೊಳಗೆ ಅಪರಾಧವನ್ನು ಕಂಡನೆ ಅಂತ ತಿಳ್ಕೊಂಡು ಏನು ಮಾಡ್ತಾಳೆ, ಸೀತೆ ಲಕ್ಷ್ಮಣನನ್ನು ಕೇಳ್ತಾಳೆ. ಒಟ್ಟಾರೆ ಈ ಪದ್ಯದ ಭಾವ
ಮತ್ತು ಅಲ್ಲಿ ಬರ್ತಕ್ಕಂಥ ಕಠಿಣ ಶಬ್ದಗಳನ್ನು ಇಲ್ಲ ಹೇಳ್ತೇನೆ ನೋಡಿ. ಕೌಶಿಕ ವಿಶ್ವಾಮಿತ್ರನಿಗಿರ್ತಕ್ಕಂಥ ಇನ್ನೊಂದು ಹೆಸರು. ಹರ ಶಿವ, ಕಪಿ ವಾನರ, ಕಡಲಂ ಸಮುದ್ರ, ದೈತ್ಯ ರಾಕ್ಷಸರು. ಹೌದಾ? ಓಕೆ, ಒಟ್ಟು ಪದ್ಯದ ಭಾವ ಏನು ಬರ್ತದೆ? ವಿಶ್ವಾಮಿತ್ರನೊಡನೆ ಶ್ರೀರಾಮನು ಯಾವಾಗ ಮಿಥಿಲಾ ನಗರಕ್ಕೆ ಬಂದೋ, ಶಿವನ ಧನುಷ್ಯನ್ನು ಮುರಿದು ನನ್ನನ್ನು ವಿವಾಹವಾದನು, ಅಂದಿನಿಂದ ಮೊದಲುಗೊಂಡು ನನ್ನನ್ನು ಅತಿಯಾಗಿ ಪ್ರೇಮಿಸಿದ್ದನು. ನಾನು ಅಗಲಿದಾಗ ಅವನು ಕಡುನೊಂದು ನವೆದು ಮರುಗಿದನು. ನನ್ನನ್ನು ಕೈ ಹಿಡಿದ ರಾಮನು ಸುಖವನ್ನು ಹೊಂದಿದಾನೆ? ಇಲ್ಲ. ರಾಮ ನನಗಾಗಿ ಕಪಿ ಸೈನ್ಯವನ್ನು ಕೂಡಿಸಿ ಕಡಲಿಗೆ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ಕೊಂದು ನನ್ನನ್ನು ಲಂಕೆಯಿಂದ ಬಿಡಿಸಿ ತಂದನು. ನನ್ನನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಪವಿತ್ರನೆಂದು ನಿರೂಪಿಸಿದನಲ್ಲದೆ ನನ್ನಲ್ಲಿ ಅಪರಾಧವನ್ನು ಹುಡುಕಿದನೇ ಎಂದು ಸೀತೆ ದುಃಖಿಸಿದಳು. ಓಕೆ, ಇನ್ನು ಪದ್ಯ 10. ಏಕೆ ನಿಂದಿಹೆ ಹೋಗು ಸೌಮಿತ್ರಿ, ಕೋಪಿಸನೆ ಕಕುತ್ಸನ್, ಇಲ್ಲಿ ತಳುವಿದಡೆ ನೆರವುಂಟು ತನಗೆ ಈ ಕಾಡೋಳ್ ಉಗ್ರ ಜಂತುಗಳಲ್ಲಿ. ರಘುನಾಥನ್ ಏಕಾಕಿಯಾಗಿರ್ಪನು, ಲೋಕದ ಅರಸ ಏಗೈದೊಡಂ, ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ, ಭರತ ಶತ್ರುಘ್ನರರ್ ಈ ಕೆಲಸಕ್ಕೊಪ್ಪಿದರೆ ಹನುಮಂತ ನಿರ್ದಪನೇ ಪೇಳೆಂದಳ್ಳಬಲೆ. ಕೇಳಕ್ಕೆ ಅಂದರೆ ಲಕ್ಷ್ಮಣನ ಇಷ್ಟೆಲ್ಲ ಪ್ರಶ್ನೆ ಮಾಡಿದ ನಂತರ ಲಕ್ಷ್ಮಣನಿಗೆ ಏನು ಮಾಡ್ತಾಳೋ, ನೀನು ಹೋಗಿಬಿಡು ಅಂತ. ಹೋಗಿಬಿಡು, ಯಾಕಂದ್ರೆ ಲೋಕದ ಅರಸನಾಗಿರ್ತಕ್ಕಂಥ ಶ್ರೀರಾಮಚಂದ್ರನಿಗೆ ನಿನ್ನಂಥ ಅನುಜರ ಸಹಾಯ ಬೇಕು. ಯಾಕಂದ್ರೆ ಭರತ ಶತ್ರುಘ್ನರು ಅವನ ಮಾತು ಕೇಳೋದಿಲ್ಲ. ಹೌದಾ? ಹನುಮಂತನಿದಾನೇನು? ಇಲ್ಲ. ಅದಕ್ಕೆ ನೀನು ಹೋಗು ಅಂತ ತಿಳ್ಕೊಂಡು ಏನು ಮಾಡ್ತಾಳೆ, ಅವನನ್ನು ಕಳಿಸ್ಲಿಕ್ಕೆ ಮುಂದಾಗ್ತಾಳೆ. ವಿದ್ಯಾರ್ಥಿಗಳಿಗೆ ಒಂದು ವಿಚಾರ ಗಮನಿಸಬೇಕು. ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸೀತಾಮಾತೆಯನ್ನು ಕಾಡಿಗೆ ಬಿಟ್ಟು ಬರುವಾಗಲೂ ಸಹ ಸೀತೆಗೆ ರಾಮನ ಬಗ್ಗೆ ಎಳ್ಳಷ್ಟೂ ಕೋಪ ಇಲ್ಲ. ಶ್ರೀರಾಮಚಂದ್ರ ಮಾಡಿರ್ತಕ್ಕಂಥ ಈ ಕಾರ್ಯಕ್ಕೆ ಎಳ್ಳಷ್ಟೂ ಆಕೆ ಏನು ಮಾಡಿಲ್ಲ, ದುಃಖಿತಳಾಗಿಲ್ಲ. ಆದರೆ ಆಕೆ ಪ್ರಶ್ನೆ ಮಾಡೋದು ಏನನ್ನ? ರಾಮನ ಬಗ್ಗೆ. ನೋಡಿ ಇಲ್ಲಿ ನೋಡಿ ಹೆಂಗೆ ಹೇಳ್ತಾಕೆ, ಏಕೆ ನಿಂದಿಹೆ ಹೋಗು ಸೌಮಿತ್ರೆ, ಯಾಕೆ ನಿಂತಿ? ಹೋಗು ಸೌಮಿತ್ರಿ, ಹೋಗು. ಕೋಪಿಸನೆ ಕಾಕುತ್ಸನ್, ನೀನು ಲೇಟ್ ಮಾಡಿ ಹೋದಂದ್ರ ಕಾಕುತ್ಸ ಅಂದರೆ ಶ್ರೀರಾಮಚಂದ್ರ ಶಬ್ದ. ವಿದ್ಯಾರ್ಥಿಗಳು ಗಮನಿಸಿ, ಕಾಕುತ್ಸ ಶ್ರೀರಾಮಚಂದ್ರನಿಗಿರ್ತಕ್ಕಂಥ ಇನ್ನೊಂದು ಹೆಸರು. ಏಕೆ ನಿಂದಿಹೆ ಹೋಗು ಸೌಮಿತ್ರಿ, ಕೋಪಿಸನೆ ಕಾಕುತ್ಸನ್. ಕಾಕುತ್ಸ ಕೋಪಿಸ್ಕೊಳ್ಳಂಗಿಲ್ಲೇನು? ಶ್ರೀರಾಮಚಂದ್ರ ಕೋಪಿಸ್ಕೊಳ್ಳೋದಿಲ್ಲೇನು? ಇಲ್ಲಿ ತಳವಿದೊಡೆ, ಇಲ್ಲಿ ತೊಡ ಮಾಡಿದರೆ ಅವನಿಗೆ ಕೋಪ ಆಗೋದಿಲ್ಲನು? ನೆರವುಂಟು, ನನಗೆ ನೆರವದ, ನನಗೆ ಸಹಾಯದ. ಯಾರ್ದು? ತನಗೆ ಈ ಕಾಡೋಳ್, ನನಗೆ ಈ ಕಾಡಿನಲ್ಲಿ ಏನದ? ನೆರವದ. ಉಗ್ರ ಜಂತುಗಳಲ್ಲಿ, ಕ್ರೂರ ಜಂತುಗಳಲ್ಲಿ ಅಂದ್ರೆ ಪಶು ಪಕ್ಷಿ ಜಂತುಗಳಲ್ಲಿ, ಕಾಡಿನ ಜಂತುಗಳಲ್ಲಿ ನನಗೇನದ? ಇಲ್ಲಿ ನೆರವದ. ರಘುನಾಥನ್ ಏಕಾಕಿಯಾಗಿರ್ಪನು, ರಘುನಾಥ ಒಬ್ಬಂಟಿಯಾಗಿದ್ದಾನೆ. ಲೋಕದ ಅರಸ ಏಗೈದೊಡೆ, ಲೇಖದ ಅರಸ ಏಗೈದೊಡೆ ಅಂದ್ರೆ ಲೋಕದ ಅರಸನಿಗೆ ಏನಾದರೂ ಕೆಲಸ ಆಗಬೇಕಂದ್ರೆ ತನ್ನ ಕಿಂಕರರು ಬೇಕು, ತನಗೆ ಅವನಿಗೆ ಸೇವಕರು ಬೇಕು. ಬೇಡೆಂದು ಪೇಳರೆ ಭರತ ಶತ್ರುಘ್ನರ್ ಏನು ಮಾಡ್ತಾರೆ? ಇದು ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಕೆಲಸಕ್ಕೊಪ್ಪಿದರೆ ಹನುಮಂತ ನಿರ್ದಪನೆ ಪೇಳೆಂದಳಬಲೆ. ಹನುಮಂತನಿದಾನೇನು? ಹೇಳೆಂದಳು ಅಬಲೆ. ಅಂದರೆ ಒಟ್ಟಾರೆ ಈ ಪದ್ಯದ ಭಾವವನ್ನು ಹೇಳ್ತೇನೆ ನಾನು.
ಸೀತೆ ಏನು ಮಾಡ್ತಾಳೆ, ಸಾವಕಾಶವಾಗಿ ಆಘಾತದಿಂದ ಚತರಿಸಿಕೊಂಡು ಲಕ್ಷ್ಮಣನಲ್ಲಿ ಕೇಳ್ತಾಳೆ, ಸುಮಿತ್ರಾ ಪುತ್ರ, ಇನ್ನೂ ಏಕೆ ಇಲ್ಲೇ ನಿಂತಿರುವೆ? ಹೋಗು, ತಡ ಮಾಡಿದರೆ ಅಲ್ಲಿ ರಾಮನು ಕೋಪಿಸಿಕೊಳ್ಳುವುದಿಲ್ಲವೇ? ನನಗಾದರೆ ಈ ಕಾಡಿನಲ್ಲಿ ಕ್ರೂರ ಜಂತುಗಳ ಸಹಾಯ ಉಂಟು, ಆದರೆ ಅಲ್ಲಿ ರಘುನಾಥನು ಏಕಾಂಗಿಯಾಗಿರುವನು. ಲೋಕದ ಅರಸನು ಏನೇ ಮಾಡಿದರೂ ಅವನ ಸೇವಕರು ಅದನ್ನು ಮಾಡಬಹುದು, ಮಾಡಬಾರದು ಎಂದು ಹೇಳುವುದೇ ಇಲ್ಲವೇ? ಭರತ ಶತ್ರುಘ್ನರು ಇಂಥ ಕೆಲಸಕ್ಕೆ ಒಪ್ಪಿದರೆ ರಾಮನು ನಿನಗೆ ಈ ಆಜ್ಞೆಯನ್ನು ಮಾಡುವಾಗ ಅಲ್ಲಿ ಹನುಮಂತನು ಇರಲಿಲ್ಲವೇ? ಹೇಳು ಎಂದು ಕೇಳಿದಳು. ಕಕುತ್ಸ ಅಂದರೆ ರಾಮ, ತಳವು ಅಂದರೆ ತಡ ಮಾಡು. ಓಕೆ, ಅಂದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸೀತೆ ಕಾಡಿಗೆ ಬಿಟ್ಟು ಬರ್ತಕ್ಕಂಥ ರಾಮನ ಒಂದು ನಿರ್ಧಾರದಿಂದ ಆಕೆ ಏನು ಮಾಡ್ತಾಳೆ, ಚೇತರಿಸ್ಕೊಳ್ತಾಳೆ. ಚೇತರಿಸ್ಕೊಂಡ ನಂತರ ಹೇಳ್ತಾಳೆ, ಯಾಕೆ ನಿಂತಿ? ಹೋಗು, ಯಾಕಂದ್ರೆ ನೀ ಲೇಟ್ ಮಾಡಿದ್ರೆ, ನೀ ತಡ ಮಾಡಿದ್ರೆ ರಾಮ ಅಲ್ಲಿ ಕೋಪಿಸ್ಕೊಳ್ತಾನೆ. ನನಗ ಈ ಕಾಡಿನೊಳಗೆ ಏನದವ, ಕ್ರೂರ ಜಂತುಗಳ ಸಹಾಯ ಉಂಟು, ಆದರೆ ಅಲ್ಲಿ ರಘುನಾಥ, ರಘುವಂಶದ ಅರಸನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಏಕಾಂಗಿಯಾಗಿದ್ದಾನೆ. ಲೋಕದ ಅರಸನಾಗಿರ್ತಕ್ಕಂಥ ಅವನಿಗೆ ಏನೇ ಮಾಡುವುದಾದರೂ ಅವನ ಸೇವಕರು ಮಾಡಲಿಕ್ಕಿರ್ತಾರೆ, ಆದರೆ ನೀನಿಲ್ಲ. ಮಾಡಬಾರದು ಎಂದು ಹೇಳುವುದೇ ಇಲ್ಲವೇ? ಮಾಡಬಾರದು ಅಂತ ತಿಳ್ಕೊಂಡು ಹೇಳಂಗಿಲ್ಲ. ಭರತ ಶತ್ರುಘ್ನರು ಇಂತಹ ಕೆಲಸಕ್ಕೆ ಒಪ್ಪಿದರೆ, ಭರತ ಶತ್ರುಘ್ನರು ನನ್ನನ್ನು ಬಿಟ್ಟು ಬರಲಿಕ್ಕೆ ಒಪ್ಪಿದ್ರೇನು? ರಾಮನು ನಿನಗೆ ಆಜ್ಞೆಯನ್ನು ಮಾಡುವಾಗ, ರಾಮನ ನಿನಗೆ ಆಜ್ಞೆಯನ್ನು ಯಾಕೆ ಮಾಡಿದಮ್ಮ? ಯಾಕೆ ನೀವು ಒಬ್ಬ ಮಾತು ಕೇಳ್ತೀವಿ ಅಂತ ತಿಳ್ಕೊಂಡು. ಅಲ್ಲಿ ಹನುಮಂತನು ಇರಲಿಲ್ಲವೇ? ಹನುಮಂತನ ಕಳಿಸ್ಬೋದಾಗಿತ್ತಲ್ಲ. ಯಾಕಂದ್ರೆ ನೀನು ಒಬ್ಬನೇ ನಂಬಿಕೆ ಅನುಜ ಅಂತ ತಿಳ್ಕೊಂಡು ಅವನ ಮೇಲೆ ಭರವಸೆ ಇಟ್ಕೊಂಡು ನಿನಗೇನು ಮಾಡಿದ್ದಾನೆ, ಕಳಿಸ್ಕೊಟ್ಟಿದ್ದಾನೆ. ಹಂಗೆ ಭರವಸೆ ಅನುಜರು ಅಲ್ಲಿ ಏನು ಬೇಕು. ಅದಕ್ಕೆ ನೀನು ಹೋಗು ಅಂತ ತಿಳ್ಕೊಂಡು ಏನು ಮಾಡ್ತಾಳೆ, ಕಳಿಸ್ಕೊಡ್ಲಿಕ್ಕೆ ಮುಂದಾಗ್ತಾಳೆ. ಅವಾಗೆ ಸೀತೆ ಮುಂದುವರಿತಾ ಹೇಳ್ತಾಳೆ, ನೋಡಿ ಎಂಥ ಒಂದು ಉದಾರವಾಗಿರ್ತಕ್ಕಂಥ ಸಾತ್ವಿಕ ಭಾವನೆ ಆಕೆದು ಸೀತೆಯದು. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಪೆನ್ನಾಗಿ ಜನಿಸಿ ತನ್ ಒಡಲಂ ಪೊರೆಯುವುದು ಎನ್ನೋಳ ಅಪರಾಧಮುಂಟು. ಸಾಕ್, ಇಲ್ಲಿ ಇರಬೇಡ, ನೀನು ನಡೆ, ಹೋಗು, ನಿಲ್ಲದಿರ್, ನಿನಗೆ ಮಾರ್ಗದೋಳ್ ಆಗಲಿ ಅಡಿಗಡಿಗೆ ಸುಖಮೆಂದು ಸೀತೆ ಕಂಬಣಿಗಳು ಮಿಡಿದು ಆರ್ತಿಯಾಗಿರಲ್ ಸೌಮಿತ್ರಿ ನುಡಿದನ್ ವಿಪಿನದ ಆ ಅಭಿಮಾನಿಗಳಿಗೆ. ನೋಡಿ ಸೀತೆದು ಎಂಥ ಒಂದು ದೊಡ್ಡ ಉದಾರವಾಗಿರ್ತಕ್ಕಂಥ ಮನಸ್ಸು. ವಿದ್ಯಾರ್ಥಿಗಳು ಯೋಚನೆ ಮಾಡಿ ಹೇಳ್ತಾಳೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ನೋಡ್ರಿ, ಒಂದು ಯೋಚನೆ ಮಾಡ್ಕೊಳ್ರಿ, ತುಬ್ಬು ಗರ್ಭಿಣಿ 9 ತಿಂಗಳ ಗರ್ಭವನ್ನು ಹೊತ್ತಿರ್ತಕ್ಕಂಥ, ಅದು ಅವಳಿ ಜವಳಿ ಮಕ್ಕಳನ್ನು ಹೊತ್ತಿರ್ತಕ್ಕಂಥ ಹೆಣ್ಣು, ಕಾಡಿನೊಳಗೆ ಇವತ್ತಿನ ದಿನ ಯೋಚನೆ ಮಾಡಬೇಡ್ರಿ ನೀವು. ಆವತ್ತಿನ ಕಾಲದೊಳಗೆ ಭಯಂಕರವಾಗಿರ್ತಕ್ಕಂಥ ಕಾಡಿನೊಳಗಡೆ ಬಿಟ್ಟು ಬರುವಾಗ ನಮ್ಮ ಸಾಮಾನ್ಯ ಜನರಾಗಿದ್ದರೆ, ಸಾಮಾನ್ಯ ಹೆಣ್ಣು ಮಕ್ಕಳಾಗಿದ್ದರೆ ಏನು ಯೋಚನೆ ಮಾಡ್ತಿದ್ರಿ ಹೇಳ್ರಿ ನೋಡೋಣ, ಏನು ಬೈತಿದ್ರೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ರಿ ನಾವು ನೋಡೋಣ. ಆದರೆ ಇಲ್ಲಿ ಸೀತೆ ಏನು ಹೇಳ್ತಾಳೆ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ನೋಡಿ, ಕರುಣಾಳು ರಾಘವ ಮತ್ತು ಸಹಿತ ಅವನೇನಂದ್ರೆ ಕರುಣಾಳು. ಕಡುಪಾತಕಂಗೆ ಇದು, ಕಡುಪಾತಕ ಅಂದ್ರೆ ಪಾಪ, ಪಾತಕ ಅಂದ್ರೆ ಪಾಪ ಅಂದ್ರೆ ಕೆಟ್ಟ ಪಾಪ ಮಾಡಿ ಹೆಣ್ಣಾಗಿ ಜನಿಸಿ ನಾ ಹೆಂಗಸಾಗಿ ಹುಟ್ಟೇನೆ, ತನ್ನ ಒಡಲಂ ಪೊರೆಯುವ, ತನ್ನ ಒಡಲಂ ಅಂದ್ರೆ ನಾನು ಕೆಟ್ಟ ಪಾಪ ಮಾಡಿ ಹೆಂಗಸಾಗಿ ಹುಟ್ಟೇನೆ, ನಾನು ಹೆಣ್ಮಗಳಾಗಿ ಹುಟ್ಟೇನೆ. ಆಮೇಲೆ ಹುಟ್ಟಿದ ನಂತರ ಸಹಿತ ಏನು ಮಾಡತ್ತೇನೆ, ನನ್ನ ಶರೀರವನ್ನು, ಒಡಲು ಅಂದ್ರೆ ಶರೀರ, ಆ ಶರೀರವನ್ನು ರಕ್ಷಣೆ ಮಾಡಕತ್ತೇನೆ. ಅದಕ್ಕೆ ಎನ್ನೋಳ ಅಪರಾಧ ಮುಂಟು, ನನ್ನಲ್ಲೇನೇ ಅಪರಾಧದ. ಸಾಕ್, ಇಲ್ಲಿರಬೇಡ, ಸಾಕ್, ಇಲ್ಲಿರಬೇಡ, ನೀನು ಇರಕ್ಕೆ ಹೋಗಬೇಡ, ನೀನು ನಡೆ, ನೀನು ಹೋಗು, ನಿಲ್ಲದಿರು, ನೀನು ನಿಲ್ಲಬೇಡೇನು. ನಿನಗೆ ಮಾರ್ಗದೋಳ್ ಆಗಲಿ ಅಡಿಗಡಿಗೆ ಸುಖವೆಂದು, ಮಾರ್ಗದಲ್ಲಿ ಅಂದ್ರೆ ದಾರಿಯೊಳಗಡೆ ಏನಾಗಲಿ, ಹೆಜ್ಜೆ ಹೆಜ್ಜೆಗೂ ಸಹಿತ ಸುಖ ಆಗಲಿ ಎಂದು
ಸೀತೆ ಕಂಬನಿಗಳಂ ಮಿಡಿದು, ಸೀತೆ ಕಣ್ಣೀರನ್ನು ಹಾಕುತ್ತಾ, ಕಣ್ಪಣಿ ಕಂಬನಿ, ಕಣ್ ಪ್ಲಸ್ ಪಣಿ, ಕಂಬನಿ ಶಬ್ದ ಹೆಂಗೆ ಬಿಡಿಸೋದು ಅಂದ್ರೆ ಕಣ್ ಪ್ಲಸ್ ಪಣಿ, ಕಂಬಣಿ. ನಿಲ್ಲದಿರ್ ನಿನಗೆ ಮಾರ್ಗದೋಳ್ ಆಗಲಿ ಅಡಿಗಡಿಗೆ ಸುಖಮೆಂದು, ಸೀತೆ ಕಂಬನಿಗಳಂ ಮಿಡಿದು ಆರ್ಥಿಯಾಗಿರಲ್, ಆರ್ಥೆ ಆರ್ಥ ಅಂದರೆ ದುಃಖಿತೆಯಾಗಿರಲ್, ಸೌಮಿತ್ರಿ ನುಡಿದನ್ ವಿಪಿನದ ಅಭಿಮಾನಿಗಳಿಗೆ, ಕಾಡಿನೊಳಗಿರ್ತಕ್ಕಂಥ ಅಭಿಮಾನಿಗಳಿಗೆ ಏನು ಮಾಡ್ತಾನೆ ಲಕ್ಷ್ಮಣ ಹೇಳ್ತಾನೆ. ಈ ಪದ್ಯದ ಭಾವ ಏನು ಅನ್ನೋದನ್ನು ನೋಡೋಣ. ಒಟ್ಟು ಭಾವ ಹೇಳ್ತೇನೆ ನಾನು. ಮುಂದುವರೆದು ಸೀತೆಯು ಕಡೆಗೂ ಇದರಲ್ಲಿ ಕರುಣಾಳುವಾದ ರಾಘವನಲ್ಲಿ ತಪ್ಪಿಲ್ಲ, ಕೆಟ್ಟ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿ ಒಡಲ ಹರಿಯುವಂತೆ ತನಗೆ ತಕ್ಕ ಶಿಕ್ಷೆಯಾಯಿತು. ಒಡಲನ್ನು ರಕ್ಷಣೆ ಮಾಡಿದಲ್ಲ, ಶರೀರವನ್ನು ರಕ್ಷಣೆ ಮಾಡಾಕತ್ತೇನಲ್ಲ, ನನಗೆ ಶಿಕ್ಷೆ ಆಯಿತು. ನೀನು ಇಲ್ಲಿದ್ದದ್ದು ಸಾಕು, ನೀನು ಇಲ್ಲಕ್ಕೆ ಹೋಗಬೇಡ, ಸಾಕು, ಹೊರಡು, ಇಲ್ಲಿರಬೇಡ. ನಿನಗೆ ದಾರಿಯಲ್ಲಿ ಅಡಿಗಡಿಗೂ ಸುಖವಾಗಲಿ, ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಎಂದು ದುಃಖಿತೆಯಾದ ಸೀತೆಯು ಕಣ್ಣೀರ್ಗರೆದು ಹೇಳಿದಳು. ಈ ಮಾತುಗಳನ್ನು ಕೇಳಿದ ಲಕ್ಷ್ಮಣನು ದುಃಖವನ್ನು ತಡೆಯಲಾಗದೆ ಅರಣ್ಯದ ಮೃಗ ಪಕ್ಷಿ ಜಂತುಗಳಿಗೆ ಇವನೇನು ಮಾಡ್ತಾನೆ, ಈ ರೀತಿಯಾಗಿ ಹೇಳಿದನು. ಇಲ್ಲಿ ಬರ್ತಕ್ಕಂಥ ಶಬ್ದಗಳು ನೋಡಿ. ಕಾಕುತ್ಸ ಅಲ್ಲ, ಪಾತಕ ಅಂದ್ರೆ ಪಾಪ, ಆರ್ಥೆ ಅಂದ್ರೆ ದುಃಖಿತೆ. ವಿದ್ಯಾರ್ಥಿಗಳೇ, ನಾನು 12ನೇ ಪದ್ಯವನ್ನು ಓದುತ್ತೇನೆ ನೋಡಿ. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣ ಗುಲ್ಮಗಳಿರ, ಪಂಚಭೂತಗಳಿರ, ದಶೆಗಳಿರ ಕಾವುದು. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಂಬುದು ತನ್ನ ಮಾತೆಯಂ ಜಾನಕಿಯನ್. ಎಲೆ ತಾಯಿ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ವಿದ್ಯಾರ್ಥಿಗಳೇ, ಕೊನೆಗೆ ಲಕ್ಷ್ಮಣ ಏನು ಮಾಡ್ತಾನೆ, ಸೀತಾಮಾತೆಯನ್ನು ಬಿಟ್ಟು ಹೋಗುವಾಗ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ, ಗಿಡ ಮರಗಳಿಗೆ, ಭೂದೇವಿಗೆ ಏನು ಬೇಡ್ಕೊಳ್ತಾನೆ ಅನ್ನೋದನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಕೇವಲ ಇವತ್ತು ಈ 3 ಪದ್ಯಗಳ ಬಗ್ಗೆ ಮಾತ್ರ ನಾವು ಏನು ಮಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. 9, 10, 11, 12ನೇ ಪದ್ಯದ ಬಗ್ಗೆ ನಾನು ಏನು ಮಾಡ್ತೇನೆ, ಮುಂದಿನ ಅವಧಿಯಲ್ಲಿ ತಮ್ಮ ಜೊತೆಗೆ ವಿಚಾರವನ್ನು ಹಂಚಿಕೊಳ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ವರ್ಗಕ್ಕೆ ವಿರಾಮ ಕೋರ್ತೇನೆ. ತಮಗೆಲ್ಲ ಶುಭ ದಿನ.